ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 28. ಅಂದು ಸಂಜೆ ಸಹನಾಳ ಮನೆಯಲ್ಲಿ ಹಾಜರಾದಳು ಖ್ಯಾತಿ. ಸಹನಾಳನ್ನು ನೋಡುವ ಸಲುವಾಗಿ ಅವ್ಯಯ ಬಳಿ ಅನುಮತಿ ಪಡೆದು ಬೇಗನೆ ಬಂದಿದ್ದಳವಳು. ಮನೆಯಲ್ಲಿ ಸತೀಶ್ ದಂಪತಿಗಳು ಇರಲಿಲ್ಲ. ರೇಣುಕಾರವರನ್ನು ನೋಡಿ ಸಂತಸದಿಂದ ಕಣ್ಣರಳಿಸಿದವಳೆ, ಅರೆ ಅಜ್ಜಿ, ನೀವ್ಯಾವಾಗ ಬಂದ್ರಿ? ಅದಕ್ಕೆ ಸಹನಾ ಇವತ್ತು ಆಫೀಸಿಗೆ ಬಂದಿಲ್ಲ ಎಂದು ಕೇಳಿದಳು ಖ್ಯಾತಿ. ನಾನು ನಿನ್ನೆ ಸಂಜೆ ಬಂದೆ ಪುಟ್ಟಿ ಎಂದವರು ಮೊದಲು ಅವಳ ಕ್ಷೇಮವನ್ನು ವಿಚಾರಿಸಿ ತದನಂತರ ಹಿಂದಿನ ದಿನ ನಡೆದ ಘಟನೆಯನ್ನು ವಿವರಿಸಿದರು. ಸಹನಾ ಹಾಗೂ ಖ್ಯಾತಿ ಬಾಲ್ಯದಿಂದಲೇ ಗೆಳತಿಯರಾದುದರಿಂದ ಅವರ ನಡುವೆ ಯಾವುದೇ ಮುಚ್ಚುಮರೆ ಇರಲಾರದು ಎಂದುಕೊಂಡು ಎಲ್ಲವನ್ನೂ ಹೇಳಿದ್ದರು. ಈಗ ಸಹನಾ ಎಲ್ಲಿದ್ದಾಳೆ? ಸುತ್ತಲೂ ಸಹನಾಳಿಗಾಗಿ ಕಣ್ಣಾಡಿಸಿದವಳು ಅವಳು ಕಾಣದೇ ಇದ್ದಾಗ ರೇಣುಕಾರವರನ್ನು ಕೇಳಿದಳು. ರೂಮಲ್ಲಿದ್ದಾಳೆ ಪುಟ್ಟಿ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಂಗಂತೂ ಹೇಳಿ ಹೇಳಿ ಸಾಕಾಯ್ತು. ಹೀಗಾದರೆ ಹೇಗೆ? ನೀನೇ ಹೇಳಮ್ಮ. ನೀನೊಂದ್ಸಾರಿ ಅವಳ ಜೊತೆ ಮಾತಾಡು, ಹಾಗೆ ಅವಳಿಗೆ ಸ್ವಲ್ಪ ಊಟ ಮಾಡಲು ಹೇಳು ಎಂದರು ಅಸಹಾಯಕತೆಯಿಂದ. ಅಜ್ಜಿ, ಲೈಮ್ ಜ್ಯೂಸ್ಗೆ ಜೇನು ಹಾಕಿಕೊಡಿ. ಅವಳು ಇಷ್ಟು ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇದ್ಲು ಅಲ್ವಾ, ವೀಕ್ ಆಗಿರ್ತಾಳೆ. ಜ್ಯೂಸ್ ಕುಡಿದು ಆಮೇಲೆ ಊಟ ಮಾಡಲಿ ಎಂದವಳೆ ಸಹನಾಳ ಕೋಣೆಯತ್ತ ನಡೆದಳು. ಸೂರನ್ನು ದೆಟ್ಟಿಸುತ್ತಾ ಏನನ್ನೋ ಕಳೆದುಕೊಂಡವಳಂತೆ ಮಲಗಿದ್ದಳು ಸಹನಾ. ಅವಳ ಕಣ್ಣಂಚಿನಿಂದ ನೀರು ಜಾರುತ್ತಿತ್ತು. ಗೆಳತಿಯ ಪರಿಸ್ಥಿತಿ ಕಂಡು ಕರುಳು ಹಿಂಡಿದಂತಾಯಿತು ಖ್ಯಾತಿಗೆ. ಸಹನಾ ಎಂದು ಕರೆದಳು ಮೃದುವಾಗಿ. ಗೆಳತಿಯ ದನಿ ಕೇಳಿ ತನ್ನ ಯೋಚನಾ ಲಹರಿಯಿಂದ ಹೊರಬಂದವಳೆ ಧಡಕ್ಕನೆ ಎದ್ದು ಕುಳಿತಳು. ನಾನೆಲ್ಲೂ ಓಡಿ ಹೋಗಲ್ಲ, ಇಲ್ಲೇ ಇರ್ತೀನಿ ಸ್ವಲ್ಪ ಹೊತ್ತು, ನಿಧಾನವಾಗಿ ಏಳು ಎಂದು ನಕ್ಕು ನುಡಿದಳು ಖ್ಯಾತಿ. ಆದರೆ ಸಹನಾಳಿಗೆ ಈಗ ನಗುವ ಮನಸ್ಥಿತಿ ಇರಲಿಲ್ಲ. ಇಂದು ಆಫೀಸಿಗೆ ಹೋಗದ ಕಾರಣ ಅವ್ಯಯನನ್ನು ನೋಡಲಾಗಿರಲಿಲ್ಲ ಅವಳಿಗೆ. ಅವನು ಖ್ಯಾತಿಯ ಬಳಿ ಏನಾದರೂ ಹೇಳಿ ಕಳುಹಿಸಿದನೆ ಎಂದುಕೊಂಡಿದ್ದವಳು. ಅವ್ಯಯನ್ನು ನೋಡಿದ್ಯಾ? ಏನಂದರು ಅವರು? ಮನೆಯಲ್ಲಿ ಮಾತಾಡಿದ್ರಾ ಎಂದು ಕೇಳಿದಳು. ಅಷ್ಟರಲ್ಲಿ ರೇಣುಕಾರವರು ನಿಂಬೆಹಣ್ಣಿನ ಜ್ಯೂಸ್ ತಂದರು. ಮೊದಲು ಈ ಲೈಮ್ ಜ್ಯೂಸ್ ಕುಡಿ, ಆಮೇಲೆ ಎಲ್ಲ ಹೇಳ್ತೀನಿ ಎಂದಾಗ ರೇಣುಕಾರವರ ಕೈಯಿಂದ ಜ್ಯೂಸ್ ಗ್ಲಾಸ್ ಪಡೆದವಳು ಘಟಘಟನೆ ಜ್ಯೂಸ್ ಕುಡಿದು, ಈಗ ಹೇಳು ಎಂದಳು. ಸರ್ ನಿನ್ನನ್ನು ನೋಡ್ತೆ ತುಂಬ ಟೆನ್ಷನ್ನಲ್ಲಿದ್ದರು. ನಿನ್ನ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿತ್ತಲ್ವಾ ಎಂದಳು ಖ್ಯಾತಿ. ಅದು ನಿನ್ನೆ ಏನಾಯಿತು ಅಂದರೆ ಎಂದವಳು ಹಿಂದಿನ ದಿನ ನಡೆದ ಘಟನೆಯನ್ನು ವಿವರಿಸಿದವಳೆ. ಇವತ್ತು ಬೆಳಗ್ಗೆ ಅಪ್ಪನನ್ನು ಮಾತಾಡಿಸಿದ್ರೆ, ಆದರೆ ಅವರು ಹೇಳಿದ್ದೇನು ಗೊತ್ತಾ? ಇವತ್ತು ನಾನು ಆಫೀಸಿಗೆ ಹೋಗಬಾರ್ದು, ಹಾಗೆ ಅವಿ ಜೊತೆ ಮಾತಾಡಬಾರ್ದು ಅಂತ ನನ್ನ ಹತ್ರ ಪ್ರಾಮಿಸ್ ತಗೊಂಡ್ರು. ಅದಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ನಂಗೆ ಅವಿ ಜೊತೆ ಮಾತಾಡ್ತಿರೋಕ್ಕಾಗ್ತಿಲ್ಲ, ಆದರೆ ಅಪ್ಪಂಗೆ ಕೊಟ್ಟ ಪ್ರಾಮಿಸ್ನಿಂದಾಗಿ ಮಾತಾಡೋದಕ್ಕೂ ಆಗ್ತಿಲ್ಲ ಎಂದಳು ಬೇಸರದಿಂದ. ಆಫೀಸ್ನಿಂದ ಹೊರಡುವಾಗ ಅವ್ಯನ ಮೊಬೈಲ್ ನಂಬರ್ ಪಡೆದುಕೊಂಡಿದ್ದಳು ಖ್ಯಾತಿ. ಅವನಿಗೆ ಕರೆ ಮಾಡಿ ತನಗೆ ತಿಳಿದ ವಿಷಯವನ್ನು ತಿಳಿಸಿದಳು. ಸಹಿ, ಆದಷ್ಟು ಬೇಗ ಅಮ್ಮನ ಜೊತೆ ಮಾತಾಡ್ತೀನಿ, ಪ್ಲೀಸ್ ನೀನು ಬೇಜಾರು ಮಾಡ್ಕೋಬೇಡ ಎಂದ ಕಾಳಜಿಯಿಂದ. ಮೊಬೈಲ್ ಕರೆಯನ್ನು ಸ್ಪೀಕರ್ನಲ್ಲಿ ಹಾಕಿದ್ದಳು ಖ್ಯಾತಿ. ಅವ್ಯಯನ ದನಿ ಕೇಳಿ ತುಸು ನೆಮ್ಮದಿ ಅನಿಸಿತ್ತು ಸಹನಾಳಿಗೆ. ಆದರೆ ಇಂದವನ ಜೊತೆ ಮಾತನಾಡುವುದಿಲ್ಲ ಎಂದು ತಂದೆಗೆ ಮಾತು ಕೊಟ್ಟಿದ್ದಳಲ್ಲವೇ, ಹೇಗೆ ತಾನೇ ಮಾತನಾಡುವಳು ಈಗ? ಸರಿ ಅಂತ ಹೇಳು ಖ್ಯಾತಿ ಅವರಿಗೆ ಎಂದು ಖ್ಯಾತಿಗೆ ಹೇಳುವ ಮೂಲಕ ಅವ್ಯಯಿಗೆ ತಿಳಿಸಿದಳು. ಅವಳ ವರಸೆ ಕಂಡು ಅವನ ಮುಖದಲ್ಲಿ ಕಿರುನಗೆ ಮೂಡಿತು. ನಾಳೆ ಆಫೀಸಿಗೆ ಬರಲೇಬೇಕು ಎಂದವ ಕರೆ ತುಂಡರಿಸಿದ. ಅದೇ ವಿಷಯದ ಬಗ್ಗೆ ಮಾತನಾಡಿ ಸಹನಾಳಿಗೆ ನೋವಾಗುವುದು ಬೇಡ ಎಂದುಕೊಂಡ ರೇಣುಕಾರವರು ಖ್ಯಾತಿಗೆ, ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಎಂದು ಕೇಳಿದರು ಹಾಸ್ಯವಾಗಿ. ಅವಳಿಗೆ ಮದುವೆ ನಿಶ್ಚಯವಾದ ವಿಷಯ ಅವರಿಗೆ ತಿಳಿದಿರಲಿಲ್ಲ. ನನಗೆ ನಿನ್ನ ಎಂಗೇಜ್ಮೆಂಟ್ ಆಯಿತು ಅಜ್ಜಿ ಎಂದಳು ಬೇಸರದ ದನಿಯಲ್ಲಿ. ಖ್ಯಾತಿ ಪುಟ್ಟಿ, ನೀನು ತಮಾಷೆ ಮಾಡ್ತಿಲ್ಲ ತಾನೆ ಎಂದರು ರೇಣುಕಾರವರು. ಅವರಿಗೆ ಅವಳು ಹೇಳಿದ ವಿಷಯ ನಂಬಲಾಗಲಿಲ್ಲ. ಈ ವಿಷಯದಲ್ಲಿ ನಾನು ಯಾಕೆ ತಮಾಷೆ ಮಾಡಲಿ ಅಜ್ಜಿ? ಸತೀಶ್ ಅಂಕಲ್ ಸಹನಾಗೆ ಹುಡುಗನ ಫೋಟೋ ತೋರಿಸಿ ಹುಡುಗ ಒಪ್ಪಿಗೆನಾ ಅಂತ ಒಂದು ಮಾತಾದರೂ ಕೇಳಿದರು. ಆದರೆ ನನ್ನ ಪಪ್ಪ ಅವರ ಇಷ್ಟದಂತೆ ಹುಡುಗನನ್ನು ನೋಡಿ ಮಾತುಕತೆಯೆಲ್ಲ ಮುಗಿದ ನಂತರ ನನ್ನ ಮದುವೆ ಬಗ್ಗೆ ನನಗೆ ತಿಳಿಸಿದರು ಎಂದು ವಿಷಾದದ ನಗೆ ಬೀರಿದಳು. ಏನು ಹೇಳ್ತಿದ್ಯಾ ಪುಟ್ಟಿ? ರೇಣುಕಾರವರಿಗೆ ಅವಳ ಮಾತನ್ನು ನಂಬಲಾಗಲಿಲ್ಲ. ಈಗಿನ ಕಾಲದಲ್ಲೂ ಮಗಳ ಒಪ್ಪಿಗೆ ಇಲ್ಲದೆ ಮದುವೆ ಮಾಡಿಸುತ್ತಾರೆಯೇ?
ಸಂದೇಹ ಮೂಡಿತು ಅವರ ಮನದಲ್ಲಿ. ಖ್ಯಾತಿಗೆ ಅಲ್ಲಿರಲು ಮನಸ್ಸಾಗದೆ, ಅಜ್ಜಿ ನಾನು ಮನೆಗೆ ಹೋಗ್ತೀನಿ ಎಂದವಳೆ ಸಹನಾಳಿಗೆ. ಸಹನಾ, ನೀನೀಗ ಊಟ ತಿಂಡಿ ಬಿಟ್ಟರೆ ಏನೂ ಯೂಸ್ ಇಲ್ಲ. ಸರಿಯಾಗಿ ಊಟ ಮಾಡ್ತಿದ್ರೆ ನಾಳೆ ಆಫೀಸಿಗೆ ಬರಲು ಕಷ್ಟವಾಗುತ್ತೆ. ಸೊ ಪ್ಲೀಸ್ ಊಟ ಮಾಡು ಎಂದು ಹೇಳಿ ಅವಳನ್ನು ಒಪ್ಪಿದವಳು. ಸರಿ, ನಾನೇನು ಬರ್ತೀನಿ ಎಂದು ಅಲ್ಲಿಂದ ಹೊರಟಳು. ಪಾರ್ಕಿನ ದಾರಿಯಾಗಿ ಹೋಗುತ್ತಿರುವಾಗ ಮುಕುಂದರವರು ಹಾಗೂ ಆಜ್ಞಾಳನ್ನು ಕಂಡಳು. ಅವಳ ಕೋಪ ಬೇಸರವೇನಿದ್ದರೂ ತನ್ನ ತಂದೆ ತಾಯಿ ಮೇಲೆ ಅಷ್ಟೇ. ಮುಕುಂದರವರ ಮೇಲೆ ಮೊದಲಿನಷ್ಟೇ ಗೌರವ ಈಗಲೂ ಇತ್ತು. ಅಂಕಲ್ ಎಂದು ಕರೆದವಳು ಅವರ ಬಳಿಗೆ ಹೋದಳು. ಖ್ಯಾತಿ, ನಾನೀಗ ನಿನ್ನ ಅಂಕಲ್ ಅಲ್ಲ, ಮಾವ ಅಂತ ಕರಿಯಮ್ಮ ಎಂದರು ನಗುತ್ತಾ. ಸಾರಿ ಮಾವ ಎಂದಳು ತನ್ನ ಬೇಸರವನ್ನು ತೋರಗೊಡದೆ. ಆಜ್ಞಾಳಿಗೆ ಖ್ಯಾತಿಯನ್ನು ಕಂಡು ಖುಷಿಯಾಗಿತ್ತು. ಮಮ್ಮಿ ಎಂದು ಕರೆದಳು ಮುದ್ದಾಗಿ. ಮಗುವಿನ ಪ್ರೀತಿಯ ಮುಂದೆ ಕರಗಿದವಳು ಅವಳನ್ನು ಎತ್ತಿಕೊಂಡು, ಪುಟಾಣಿ ಹೋಮ್ವರ್ಕ್ ಮಾಡಿದ್ಯಾ ಎಂದು ಕೇಳಿದಳು ಅವಳಂತೆಯೇ ಮುದ್ದಾಗಿ. ಹ್ಞೂ ಮಮ್ಮಿ, ಪಾಪು ಗುಡ್ಗಳಲ್ವಾ, ಅದಕ್ಕೆ ಮೊದಲು ಹೋಮ್ವರ್ಕ್ ಫಿನಿಷ್ ಮಾಡಿ ಆಮೇಲೆ ಪಾರ್ಕಿಗೆ ಆಟ ಆಡೋಕ್ಕೆ ಬಂದೆ. ಚೋಟು ಅಣ್ಣ ಬಂದೇ ಇಲ್ಲ ಎಂದಳು ತುಸು ಬೇಸರದಿಂದ. ಚೋಟು ಅಣ್ಣನನ್ನು ನಾನು ಕರ್ಕೊಂಡು ಬರ್ತೀನಿ ಆಯಿತಾ ಎಂದವಳೆ ಅವಳ ಎರಡೂ ಕೆನ್ನೆಗಳಿಗೂ ಮುತ್ತಿಟ್ಟು ಮುಕುಂದರವರಿಗೆ ತಿಳಿಸಿ ತನ್ನ ಮನೆಯ ದಾರಿ ಹಿಡಿದಳು. ಮನೆಗೆ ತಲುಪಿದವಳು ಬೇಗನೆ ಫ್ರೆಶ್ ಆಗಿ, ಪುಟ್ಟರಾಜ್ಕುಮಾರ ಏನು ಮಾಡ್ತಿದ್ದಾನೆ ಎಂದು ತಮ್ಮನ ಬಳಿ ಕೇಳಿದಾಗ ಅವನು ಮುಖ ತಿರುಗಿಸಿ ಕುಳಿತ. ನನ್ನ ಪುಟ್ಟರಾಜ್ಕುಮಾರನಿಗೆ ಯಾಕೋ ಕೋಪ ಬಂದಿರುವ ಹಾಗಿದೆಯಲ್ಲ ಎಂದಳು ಮುದ್ದಾಗಿ. ಪಾಪು, ನೀನು ನಿನ್ನೆ ಅವನ ಜೊತೆ ಸರಿಯಾಗಿ ಮಾತಾಡಿಸಲಿಲ್ಲ ಅಂತ ಅವನಿಗೆ ಕೋಪ ಬಂದಿದೆ ಎಂದರು ಪದ್ಮಾವತಿಯವರು. ಅಜ್ಜಿ ಹಾಗೂ ತಾತನ ಜೊತೆ ಮಾತನಾಡಬಾರದು ಎಂದುಕೊಂಡಿದ್ದಳಾದರೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದುದರಿಂದ. ಹೌದಾ ಅಜ್ಜಿ, ನಾನು ಚೋಟುವನ್ನು ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ಪುಟಾಣಿ ಇವನ ಜೊತೆ ಆಟ ಆಡಬೇಕು ಅಂತ ಕಾಯ್ತಾ ಇದ್ದಾಳೆ. ಪುಟ್ಟರಾಜ್ಕುಮಾರನಿಗೆ ಕೋಪ ಬಂದಿದೆಯಲ್ವಾ, ನಾನೊಬ್ಬಳೇ ಹೋಗ್ತೀನಿ ಎಂದಾಗ, ಜೂನಿಯರ್ ಪಾಪು ಜೊತೆ ನಾನು ಆಡಬೇಕು ಎಂದವ ಮನೆಯಿಂದ ಹೊರ ಹೋದರೆ, ಅಜ್ಜಿ ನಾನು ಅವನ ಜೊತೆ ಹೋಗಿ ಬರ್ತೀನಿ ಎಂದವಳು ಅವನನ್ನು ಹಿಂಬಾಲಿಸಿದಳು. ಚೋಟು ನಿಂತ್ಕೋ, ನಾನು ಬರ್ತೀನಿ ಎಂದಳು ಓಡುತ್ತಿದ್ದ ತಮ್ಮನನ್ನು ನೋಡಿ. ನಾನು ಮುಂದೆ ಹೋಗಿರ್ತೀನಿ, ನೀನು ನಿಧಾನಕ್ಕೆ ಬಾ ಅಕ್ಕ ಎಂದು ಕೂಗಿ ಹೇಳಿದವ ಅಲ್ಲಿಂದ ಮುಂದಕ್ಕೆ ಓಡಿ ಪಾರ್ಕ್ ಸೇರಿದ. ಮನೆಗೆ ಬಂದ ತಕ್ಷಣ ಫ್ರೆಶ್ ಆಗಿ ಪಾರ್ಕಿನತ್ತ ಹೊರಟಿದ್ದವಳು ಏನೂ ತಿಂದಿರಲಿಲ್ಲ. ತಮ್ಮನ ಹಿಂದೆ ಸ್ವಲ್ಪ ಹೊತ್ತು ಓಡಿದ್ದರಿಂದ ಹೊಟ್ಟೆಯ ಒಂದು ಬದಿಯಲ್ಲಿ ನೋವು ಕಾಣಿಸಿಕೊಂಡಿತು. ಸುಸ್ತಾಗಿ ಬಾಯಾರಿಕೆಯೂ ಆಗುತ್ತಿತ್ತು. ಹೊಟ್ಟೆಗೇನಾದರೂ ತಿಂದು ಆಮೇಲೆ ಬರಬೇಕಿತ್ತು. ನಾನು ಪುಟಾಣಿ ಜೊತೆ ಸಮಯ ಕಳೆಯಬೇಕು ಅಂತ ಆತುರದಲ್ಲಿ ಹಾಗೆ ಬಂದ್ಬಿಟ್ಟೆ ಎಂದು ತನ್ನಲ್ಲೇ ಹೇಳಿಕೊಂಡು ಮುಂದೆ ಹೋಗುತ್ತಿದ್ದವಳು ಪಾರ್ಕಿನ ಗೇಟಿನ ಬಳಿ ಇದ್ದ ಬೈಕನ್ನು ಕಂಡು, ಈ ಬೈಕ್ನ ಎಲ್ಲೋ ನೋಡಿದ್ದೀನಲ್ಲ ಎಂದುಕೊಂಡವಳೆ. ನಂಬರ್ ಪ್ಲೇಟ್ ಗಮನಿಸಿದಾಗ ಈ ಬೈಕ್, ಹೌದು ಇದು ಅವನ ಬೈಕ್. ಅವತ್ತು ಆಕ್ಸಿಡೆಂಟ್ ಮಾಡಿಬಿಡ್ತಿದ್ದ ನನಗೆ, ಇಡಿಯಟ್. ಇವತ್ತು ಅವನಿಗೆ ಸರಿಯಾಗಿ ಬೈತೀನಿ. ಅವತ್ತೇನೋ ಸಹನಾಳಿಂದ ತಪ್ಪಿಸಿಕೊಂಡ ಎಂದುಕೊಂಡವಳ ಮುಂದೆ ಬಂದು ನಿಂತ ಬೈಕಿನ ಒಡೆಯ. ಆದರೆ ಅವನನ್ನು ಕಂಡವಳೆ ಗರಬಡಿದವಳಂತೆ ನಿಂತು ಬಿಟ್ಟಳು. ಮುಂದುವರಿಯುವುದು